ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ರಾತ್ರಿ ಪಾತ್ರೆ ತುಂಬಾ ಅಡಿಗೆ ಮಾಡ್ಕೊಂಡ್ ಬಂದ್ಬಿಟ್ಟು ಊಟ ಮಾಡಿ ಅಂತಿದ್ದ. ಇವಾಗ ಏನಾಯ್ತು? ಅದೇನೋ ಮಿಕ ಅಂತ ನೋಡ್ತಾ ಇದ್ಯಾ? ಹೋಗ್ ದೋಸೆ ಮಾಡ್ಕೊಂಬಾ. ನೀವೇನ್ ಹೇಳ್ತಾ ಇದ್ರೋ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಅಲ್ಲ, ನಾನು ನಿನ್ನೆ ಅಷ್ಟು ವೆರೈಟಿ ಮಾಡಿ ತಂದಿಟ್ಟಿದ್ದಕ್ಕೆ ಬೇಡ ಅಂತ ಎಗರಾಡ್ತಾ ಇದ್ರಿ. ಈಗ ಅಡ್ಗೆ ಮಾಡ್ಕೊಂಡು ತಗೊಂಬ ಅಂತ ಹೇಳಿದ್ರೆ ನೋಡ್ರಿ, ನಾವ್ ಮಾಡಿದ ಅಡ್ಗೆ ನೀವ್ ತಿನ್ನಲ್ಲ ಅಂತ ಅನ್ಕೊಂಡು ನಮಗೇನ್ ಬೇಕೋ ಅದನ್ನ ಅಡ್ಗೆ ಮಾಡ್ಕೊಂಡು ನಾವೆಲ್ಲ ತಿಂದು ಪಾತ್ರೆಗಳನ್ನೆಲ್ಲ ತೊಳೆದು ದಬಾಕೆ ಆಚೆ ಕಡೆ ಕೂತಿದೀವಿ. ಈಗ ಬಂದು ದೋಸೆ ಮಾಡು ಪೂರಿ ಮಾಡು ಅಂದ್ರೆ ಎಲ್ಲಿಂದ ಮಾಡ್ಬೇಕು? ಆಗಲ್ಲ. ಇಷ್ಟು ಬೇಗ ಅಡ್ಗೆ ಮಾಡಿ ಎಲ್ರು ತಿನ್ಬಿಟ್ರಾ? ಏನು ಬೇಗನಾ? ಟೈಮ್ ಎಷ್ಟು ಗೊತ್ತಾ? 10:30. ನೀವ್ ಎದ್ದಾಗ್ಲೇ ಬೆಳಿಗ್ಗೆ, ನೀವ್ ಮಲ್ಕೊಂಡಾಗ್ಲೇ ರಾತ್ರಿ ಅಂತ ನೀವ್ ಅನ್ಕೊಂಡಿದ್ದೀರಾ. ಸೂರ್ಯ ಚಂದ್ರ ಹೆದರ್ಕೊಂಡು ನಮ್ ಹಂಗೆ ನಿಮ್ ಮಾತ್ ಕೇಳೋದಿಲ್ಲ. ಕೀರ್ತಿ, ಈಗ ನಿನ್ಗೇನಪ್ಪ? ದೋಸೆ ತಾನೇ ಬೇಕು, ನಾನು ಮಾಡ್ಕೊಂಬರ್ತೀನಿ. ಕೂತ್ಕೊಳ್ಳಮ್ಮ ಸುಮ್ನೆ. ನೀನ್ ಯಾಕೆ ಮಾಡ್ಕೊ ಬರ್ತೀಯ? ಯಾರು ತಿಟ್ಟೆ ಮಾಡ್ತಾಳೆ ಇವಳು? ಮಾಡ್ತಾಳೆ. ಹೋಗ ಹೋಗ್ ದೋಸೆ ಮಾಡ್ಕೊಬ ಹೋಗು. ನೀವು ನಮ್ಮ ಮೇಲೆ ಅಪವಾದ ಹೊರಿಸ್ಬಿಟ್ರೆ ನಾವು ಸುಮ್ಮನೆ ಆಗ್ಬಿಡ್ತೀವಾ? ಎಲ್ಲಿ ಹೋದ್ಲಾ ಮನೆ ಹಾಳಿ? ಅವಳಿಗೂ ನಿನಗೂ ಇಲ್ಲಿರೋರ್ಗೆಲ್ರಿಗೂ ಸೇರ್ಸಿ ಹೇಳ್ತಾ ಇದೆ, ಸರಿಯಾಗಿ ಕೇಳಿಸ್ಕೊ. ನಮ್ಮ ಅಣ್ಣನ ಬಗ್ಗೆ ನಮಗ್ ಗೊತ್ತು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನಿಗೆ ನಮ್ಮ ಬಗ್ಗೆ ಗೊತ್ತು.